ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ನಾನಿವತ್ತು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ನಮ್ಮ ಮನೆಯಲ್ಲಿ ನಾವೆಲ್ಲರೂ ಗೊತ್ತಲ್ಲ, ಸಡನ್ ಪ್ಲ್ಯಾನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಸೊ ಹಾಗಾಗಿ ಕೂತಿದ್ದಂಗೆ ಸಡನ್ನಾಗಿ ಡಿಸಿಷನ್ ತೊಗೊಂಡು ಹೊರಟು ಬಂದಿದ್ದೆ ಫೋರಮ್ ಮಾಲ್ ಕಡೆಗೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾಲ್ ಇನ್ ಬ್ಯಾಂಗ್ಳೂರ್, ಅದೇ ನಮ್ಮ ಫೋರಮ್ ಮಾಲ್. ಸೊ ಇವಾಗ ನೋಡ್ತಿದ್ದೀರಲ್ಲ, ಟೈಮ್ ಆಗಿದೆ, ನೈಟ್ 8 ಆಗಿತ್ತು ಫ್ರೆಂಡ್ಸ್ ನಾವು ಮಾಲ್ಗೆ ಬಂದಾಗ. ಆ್ಯಂಡ್ ಏನಕ್ಕೆ ಬಂದಿದ್ದೀವಿ ಅಂತಂದರೆ, ಸುಮ್ಮನೆ ಮಾಡೋಕ್ಕೆ ಕೆಲಸ ಇರಲಿಲ್ವಲ್ಲ, ಟೈಮ್ ಪಾಸ್ ಆಗಬೇಕಿತ್ತು, ಫಿಲಿಮ್ ನೋಡೋಣ ಅಂದ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇತ್ತೀಚೆಗೆ ಒಂದು ಒಳ್ಳೆ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಬೇಕಾದಂಥ ಒಂದು ಒಳ್ಳೆ ಫಿಲಿಮ್ ಬಂದಿದೆ. ಹಾಗಾಗಿ ಓಕೆ ನೋಡೋಣ ಎಲ್ಲರೂ ಹೋಗಿ. ನಾವು ತುಂಬ ದಿನಗಳಾಗೋಗಿತ್ತು, ಒಂದು 6-7 ಮಂತ್ಸಿಂದ ನಾವು ಯಾವುದೇ ಫಿಲ್ಮ್ನ ನಾವು ನೋಡೋಕ್ಕೆ ಅಂತ ನಾವು ಹೊರಗಡೆ ಹೋಗಿರಲಿಲ್ಲ. ಸೊ ಹಾಗಾಗಿ ಹೋಗೋಣ ಅಂತ ಬಂದಿದ್ದೆ ಫೋರಮ್ ಮಾಲ್ಗೆ. ಆ್ಯಂಡ್ ನಾವು 1.5 ಅವರ್ ಬೇಗನೆ ಬಂದಿದ್ದೀವಿ ಮಾಲ್ಗೆ. ಫಿಲಿಮ್ ಇರೋದು ನೈಟ್ 10:15ಗೆ, ನೈಟ್ ಶೋಗೆ ನಾವು ಬುಕ್ ಮಾಡ್ಕೊಂಡಿರೋದು. ಆದರೆ ನಾವು ಮಾಲಿಗೆ ಬಂದಿರೋದು 8:30ಗೆ, ಅರೌಂಡ್ 8:30, 8:40 ಆಗಿತ್ತು ನಾವು ಮಾಲ್ಗೆ ಬಂದು ತಲುಪಿದಾಗ. ಸೊ ಹಾಗೆ ಸ್ವಲ್ಪ ಏನಾದರೂ ಶಾಪ್ ಮಾಡೋದಿದ್ರೆ ಮಾಡಿಕೊಂಡು. ಆ್ಯಂಡ್ ನಾವು ಮನೆಯಲ್ಲಿ ಅಡುಗೆ ಏನೂ ಮಾಡಿರಲಿಲ್ಲ, ಸೊ ಊಟ ಏನೂ ತಿನ್ಕೊಂಡು ಬಂದಿರಲಿಲ್ಲ. ಸೊ ಇಲ್ಲೇ ಮಾಲಲ್ಲೇ ತಿಂದ್ಕೊಂಡು ಫಿಲಿಮ್ ಥಿಯೇಟ್ರಿಗೆ ಹೋಗಿ ಕೂತ್ಕೊಂಡ್ರೆ ನಾವು ಆಚೆ ಬರೋದು ಹೆಂಗೂ ಮಿಡ್ನೈಟ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟು ನಾವು ಹೋಗಿದ್ದೆ ಫುಡ್ ಕೋರ್ಟ್ ಕಡೆಗೆ ಹೋಗಿ ಎಲ್ಲನೂ ನೋಡ್ತಾ ಇದ್ವಿ. ಓಕೆ, ಯಾವ್ದು ಬೆಟರ್ ಆಪ್ಷನ್ ಇದೆ, ಯಾವ್ದು ತೊಗೋಬೋದು, ಏನು ಅಂತ ಎಲ್ಲ. ಓಕೆ, ಇವಾಗ ಹೋಗಿ ಒಂದು ಬಿರಿಯಾನಿ ಕಾಂಬೋನ ಆರ್ಡರ್ ಮಾಡಿ, ಆ್ಯಂಡ್ ನೆಕ್ಸ್ಟ್ ಇವಾಗ ಸೈಡ್ಗೆ ಬೇಕಲ್ಲ ಸ್ನ್ಯಾಕ್ಸ್ ಆ ಥರ ಏನಾದರೂ. ಹಾಗಾಗಿ KFCಗೆ ಹೋಗಿ ಏನೇನು ಬೇಕೋ ಅದೆಲ್ಲ ಬುಕ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಂಡ್ವಿ. ಆ್ಯಂಡ್ ಇವಾಗ ಇಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ನನ್ನ ಮಗಳು ಒಂದು ಎಡವಟ್ಟು ಮಾಡಿದ್ಲು, ಆರ್ಡರ್ ಮಾಡಿಕೊಂಡು ಇನ್ನೇನು ಹಿಂಗೆ ತೊಗೊಂಡೋಗಿ ತಿನ್ನಬೇಕು ಅಷ್ಟರಲ್ಲಿ ಒಂದು ಎಡವಟ್ಟು ಮಾಡಿದ್ಲು. ಅದು ಏನು ಅಂತ ನೋಡಬೇಕಾ? ಬನ್ನಿ ಹಾಗೆ ತೋರಿಸ್ತೀನಿ. ಇದೇ ನೋಡಿ ನನ್ನ ಮಗಳು ಮಾಡ್ದಂಥ ಎಡವಟ್ಟು. ನಾನು ತೊಗೊಂಡು ಹೋಗ್ತೀನಿ ಅಂದರೂ ಕೇಳಲಿಲ್ಲ, ನಾನೇ ತೊಗೊಂಡು ಹೋಗ್ತೀನಿ ಅಂತ ತೊಗೊಂಬಂದು ಟೇಬಲ್ ಮೇಲೆ ಇನ್ನೇನು ಇಡಬೇಕು ಒಂದು ಕೋಕ್ ಹಾಗೆ ಫುಲ್ ಎಲ್ಲ ಚೆಲ್ಬಿಟ್ಲು. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ, ಬೈದ್ರಂತೂ ವಾಪಸ್ಸಂತೂ ಬರಲ್ಲ. ಹಂಗಾಗಿ ಓಕೆ ಅಂದ್ಬಿಟ್ಟು ಅಷ್ಟೊತ್ತಿಗಾಗಲೇ ಬಿರಿಯಾನಿ ಎಲ್ಲನೂ ಬಂದಿತ್ತು. ಆ್ಯಂಡ್ ನೆಕ್ಸ್ಟ್ ಇವಾಗ ಊಟ ಮಾಡ್ತಾಯಿದ್ದೀವಿ. ಆ್ಯಂಡ್ ನನ್ನಂತೂ ಏನು ಬೇಡ ಅಂತ ಅನಿಸ್ತಾಯಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಕೋಕ್ ಅಷ್ಟೇ ಕುಡ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಅಷ್ಟೇ ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಈಗ ಮತ್ತೆ ಹೊರಟ್ವಿ ಶಾಪಿಂಗ್ ಸೈಡ್ಗೆ. ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸೈಟ್ ಸೀನ್ಸು. ಇಲ್ಲಿ ಎಲ್ಲ ನಾವು ಹೋಗಿ ಏನು ತೊಗೊಳ್ಲಿಲ್ಲ ಫ್ರೆಂಡ್ಸ್. ಜ್ಯುವೆಲ್ರಿ ಅದೆಲ್ಲ ಶಾಪ್ ಮಾಡೋದು ಏನು ಐಡಿಯಾನೂ ಇರಲಿಲ್ಲ, ಅದು ನೆಸೆಸಿಟಿನೂ ಇವಾಗಿರಲಿಲ್ಲ. ಸೊ ಹಾಗಾಗಿ ನಾನು ಅದೆಲ್ಲ ಏನು ಶಾಪ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ನಿಮಗೆ ವಿಡಿಯೋದಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಇಲ್ಲಿ ನನ್ನ ತಂಗಿ ಮಗಳಿಗೆ ಆ್ಯಂಡ್ ಬರ್ಡೇ ಕೂಡ ನಿಯರ್ ಇತ್ತು. ಸೊ ಹಾಗಾಗಿ ಓಕೆ, ಏನಾದರೂ ಬಟ್ಟೆ ಏನಾದರೂ ಶಾಪ್ ಮಾಡೋಣ ಅಂತ ಈ ಶಾಪ್ಗೆ ಅಂತ ಹೋದ್ವಿ. ಸೊ ನೋಡ್ತಾ ಇದ್ದಾಳೆ ನನ್ನ ಸಿಸ್ಟರ್ ಕೂಡ ಮಗುಗೆ. ಬಟ್ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಕ್ಲಾತ್ಸ್ ಆಗಿರ್ಬೋದು ಎಲ್ಲನೂ. ಬಟ್ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು. ರೇಟ್ ವೈಸ್ ಎಲ್ಲ ನೋಡೋಕ್ಕೆ ಹೋದರೆ 1:3 ಅಷ್ಟು ಕಾಸ್ಟ್ಲಿ ಇದೆ ಹೊರಗಡೆಗೂ ಇಲ್ಲಿಗೂ. ಸೊ ಹಾಗಾಗಿ ಓಕೆ ನೋಡಿದ್ವಿ. ಆ್ಯಂಡ್ ಅಷ್ಟೊತ್ತಿಗಾಗಲೇ ನಮ್ಮಮ್ಮ ಎಲ್ಲರೂ ಇಲ್ಲಿ ಕೂತ್ಕೊಂಡು. ಆ್ಯಂಡ್ ಈಗ ನಾನು ಸ್ಲಿಪ್ಪರ್ ತೊಗೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಬಂದಿದ್ದು ಬಿರ್ಕನ್ ಸ್ಟಾಕ್ ಸ್ಲಿಪ್ಪರ್ಗೆ. ಸೊ ನೋಡೋಣ, ಒಂದು ಸರಿನೂ ನಾನು ಈ ಶಾಪಲ್ಲಿ ತಗೊಂಡಿಲ್ಲ. ಸೊ ನೋಡೋಣ ಅಂತ ಅನ್ನಿಸ್ತು. ಆ್ಯಂಡ್ ಈ ಬ್ರ್ಯಾಂಡ್ ಬಗ್ಗೆ ಗೊತ್ತಿತ್ತು ನನಗೆ. ಸೊ ಹಾಗಾಗಿ ಓಕೆ ಟ್ರಯಲ್ ಮಾಡಿರಲಿಲ್ಲ. ಓಕೆ ಹೇಗಿದೆ ಏನು ನೋಡೋಣ, ನಾನು ಒಂದು ಸ್ಲಿಪ್ಪರ್ ತೊಗೋಬೇಕಾಗಿತ್ತು.
ಹಾಗಾಗಿ ಬಂದೆ. ಬಟ್ ಇಲ್ಲಿ ಒಂದೊಂದು ರೇಟು ಕೇಳಿದ್ರೆ ನೀವು ಏನು ಅಂತೀರ ಗೊತ್ತಾ ಫ್ರೆಂಡ್ಸ್, ಅಂದರೆ ಬ್ರ್ಯಾಂಡ್ ಅನ್ನೋದು ಅದಕ್ಕೇ. ಬಟ್ ಕಂಫರ್ಟು ಹಾಗೇ ಇದೆ, ಚೆನ್ನಾಗಿ ಕಾಣಿಸ್ತೈತೆ ಹಾಗಂತಲ್ಲ. ಬಟ್ ಸೂಪರ್ ಎಕ್ಸ್ಪೆನ್ಸಿವ್ ಒಂದೊಂದು ಸ್ಲಿಪ್ಪರ್. ಆ್ಯಂಡ್ ನಾನು ಇವಾಗ ಟ್ರೈ ಮಾಡ್ತಿರೋ ಅಂಥ ಬ್ಲ್ಯಾಕ್ ಸ್ಲಿಪ್ಪರ್ ಪ್ರೈಸ್ ಬಂದು 16,999, ಅಂದರೆ 16,990 ರೂಪಾಯಿ, ಅಂದರೆ ಒಂದು 17,000 ರೂಪಾಯಿ ಅಂತ ಅಂದ್ಕೊಳ್ಳಿ. ಸೊ ಒಂದು ಸ್ಲಿಪ್ಪರ್ನ ಬೆಲೆ 16,999 ರೂಪಾಯಿ. ಬಟ್ ನಾನು ಈ ಸ್ಲಿಪ್ಪರ್ನ ತಗೊಂಡ ಇಲ್ವಾ ತಿಳ್ಕೊಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಈಗ ಊಟ ಮತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಎಂಟರ್ ಆದ್ವಿ PVRಗೆ. ಆ್ಯಂಡ್ PVRಗೆ ನಾವು ಬಂದಿದ್ದು ಯಾವ ಫಿಲಿಮ್ ನೋಡೋಕ್ಕೆ ಅಂತ ಗೊತ್ತಾಗಬೇಕಾ? ಅದೇ ಯುದ್ಧಕಾಂಡ ಫಿಲ್ಮ್ ಫ್ರೆಂಡ್ಸ್. ಆ್ಯಂಡ್ ಫಿಲಿಮ್ ಅಂತೂ ಸೂಪರ್ ಆಗಿದೆ, ಎಲ್ಲರೂ ಹೋಗಿ ಒಂದ್ಸರಿ ನೋಡಲೇಬೇಕು. ಎಸ್ಪೆಷಲಿ ಹೆಣ್ಮಕ್ಳಿರೋ ಅಂಥ ಪೇರೆಂಟ್ಸ್ ಒಂದ್ಸರಿನಾದರೂ ನಾವು ಮಕ್ಕಳ ಬಗ್ಗೆ ಹೇಗೆ ಕೇರ್ ತಗೋಬೇಕು ಏನು ಅನ್ನೋದನ್ನು ಈ ಫಿಲಿಮ್ ನೋಡಿ ತಿಳ್ಕೊಬೇಕು ಅಂತ ನಾನು ಹೇಳ್ತೀನಿ. ಸೂಪರ್ ಮೂವಿ ಅಂತ ಹೇಳ್ಬೋದು. ಒಂದ್ಸರಿನಾದರೂ ಹೋಗಿ ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕು. ಸೊ ಹಾಗಾಗಿ ನನ್ನ ಒಪಿನಿಯನ್, ಎಲ್ಲರೂ ಒಂದ್ಸರಿನಾದರೂ ಹೋಗಿ ಥಿಯೇಟರಲ್ಲಿ ಫಿಲಿಮ್ನ ನೋಡಿ. ಆ್ಯಂಡ್ ನಾವು ಮಿಡ್ನೈಟ್ 1 o'clock ಆಗಿತ್ತು ಫಿಲಿಮ್ ಮುಗಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೆ. ಆಲ್ಮೋಸ್ಟ್ ಮಾಲಲ್ಲಿ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸು. ಫಿಲಿಮ್ಗೆ ಏನು ಬಂದಿದ್ದಾರೆ ಅಷ್ಟೇ ಜನ ಮೆಂಬರ್ಸ್ ಇದ್ದಿದ್ದು. ಮಿಡ್ನೈಟ್ 1:15 1 o'clock ಹತ್ರ ಆಗಿತ್ತು. ಈಗ ನಾವು ಬಂದ್ವಿ ಮನೆ ಕಡೆಗೆ. ಸೊ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ಕೊನೆ ಆಯಿತು. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.